ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ತಮ್ಮ 50ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಈ ವೇಳೆ ಮಾಧ್ಯಮದ ಜೊತೆ ಮಾತನಾಡಿರುವ ಲಾಡ್, ನನಗೆ ಈಗ 50 ವರ್ಷ. ನಾನು ಲಕ್ಕಿ ರಾಸ್ಕಲ್. ಸಾಕಷ್ಟು ಕಾಲ ರಾಜಕೀಯ ಜೀವನ ಕಳೆದಿದ್ದೇನೆ. ಆಶೀರ್ವಾದದಿಂದ ಬೆಳೆದಿದ್ದೇನೆ. ಸಣ್ಣ ತಂದೆಯನ್ನ ಕಳೆದುಕೊಂಡಿದ್ದೇನೆ. ನಮ್ಮ ಲಾಡ್ ಕುಟುಂಬದವರ ಆಶೀರ್ವಾದದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ದೇವರ ಆಶೀರ್ವಾದ ನನಗೆ ಇದೆ ಎಂದಿದ್ದಾರೆ. ಬಜೆಟ್ನಲ್ಲಿ ಹಲವಾರು ಇಲಾಖೆವಾರು ಅನುದಾನವನ್ನು ಕೇಳಿದ್ದೇನೆ. ಅದರಲ್ಲೂ ಧಾರವಾಡ ಜಿಲ್ಲೆಗೆ ಹೆಚ್ಚು ಅನುದಾನ ನೀಡುವಂತೆ ಕೇಳಿದ್ದೇನೆ. ಕಾರ್ಮಿಕ ಇಲಾಖೆಗೆ ಹೆಚ್ಚು ಬಜೆಟ್ ಬಿಡುಗಡೆ ಮಾಡಲು ಕೇಳಿದ್ದೇನೆ ಎಂದು ಸಂತೋಷ್ ಲಾಡ್ ಹೇಳಿದರು. ನೆಕ್ಸ್ಟ್ ಸಿಎಂ ಆಕಾಂಕ್ಷಿ ಡಿಸಿಎಂ ಡಿಕೆಶಿ ಹೇಳಿಕೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವರು ಅವರನ್ನೇ ಕೇಳಬೇಕು ಎಂದು ಉತ್ತರಿಸಿದರು. ಇನ್ನು ಸದ್ಗುರು ಅವರು ರಾಜಕೀಯ ಮಾತನಾಡಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಲಾಡ್, ಸದ್ಗುರು ಅವರು ದೇಶದ ವಿಚಾರವಾಗಿ ಮಾತನಾಡಿದ್ದಾರೆ. ಶಿವರಾತ್ರಿ ಇರುವ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅವರು ರಾಜಕೀಯವಾಗಿ ಮಾತನಾಡಿದ್ದಾರೆ ಅನಿಸುತ್ತೆ. ಆ ಥರ ರಾಜಕೀಯ ಮಾತಾಡೋದಿದ್ರೆ ಒಂದು ಬಹಿರಂಗವಾಗಿ ಚರ್ಚೆ ಮಾಡಬಹುದು. ಸದ್ಗುರು ಅವರಿಗೆ ಅಭಿಮಾನಿಗಳು ಇದ್ದಾರೆ. ನಾನು ಕೂಡ ಅವರ ಅಭಿಮಾನಿ. ಅವರು ಮಾತನಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಅವರೇ ತಿಳಿದುಕೊಳ್ಳಬೇಕು. ಅಭಿಮಾನಿಗಳು ಇದ್ದಾಗ ಅವರು ಮಾತನಾಡುತ್ತಾರೆ. ಶಿವರಾತ್ರಿ ಹಬ್ಬದಲ್ಲಿ ಆ ತರಹ ಅವರು ಮಾತನಾಡಬಾರದು. ಆ ಥರ ಮಾತನಾಡಿದ್ದು ಸರಿಯಲ್ಲ ಎಂದು ಸಂತೋಷ್ ಲಾಡ್ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಹಣ ವಿಳಂಬ ಕಾಂಗ್ರೆಸ್ನವರಿಗೆ ದಪ್ಪು ಚರ್ಮ ಇದೆ ಎಂದು ಜೋಶಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂತೋಷ್ ಲಾಡ್, ಸರ್ಕಾರ ದಿವಾಳಿಯಾಗಿದೆ ಎಂದು ಜೋಶಿ ಅವರು ಹೇಳ್ತಾರೆ. ಅದನ್ನು ಆಮೇಲೆ ವಿಚಾರ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಎಂಬುದನ್ನು ಅವರು ಹೇಳ್ತಾರಾ? ಅವರು ರಾಜ್ಯದವರಿದ್ದಾರೆ. ಪ್ರತಿ ಸಾರಿ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ ಅಲ್ವಾ? ಕೇಂದ್ರ ಸರ್ಕಾರದಿಂದ 11 ಬಜೆಟ್ ಮಂಡನೆಯಾಗಿದೆ. ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಗೆ ಕೇಂದ್ರದಿಂದ ಏನು ಅನುದಾನ ತಂದಿದ್ದಾರೆ ಅದು ಚರ್ಚೆಗೆ ಬರಲಿ. 2 ತಿಂಗಳು ದುಡ್ಡು ಹಾಕಿಲ್ಲ ಅಂದರೆ ದಿವಾಳಿ ಆಗಿದೆ ಸರ್ಕಾರ ಎಂದು ಅವರು ಹೇಳ್ತಾರೆ. ಕೇಂದ್ರ ಸರ್ಕಾರದ ಬಗ್ಗೆ ಚರ್ಚೆ ಮಾಡ್ತಾರಾ ಎಂದು ಜೋಶಿಗೆ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಏನನ್ನ ಹೇಳಿದ್ದೇವೆ, ಏನನ್ನ ಮಾಡಿಲ್ಲ, ಅವರು ಏನನ್ನ ಹೇಳಿದ್ದಾರೆ, ಅವರು ಏನೇನನ್ನ ಮಾಡಿಲ್ಲ, ಅದರ ಬಗ್ಗೆ ಚರ್ಚೆ ಮಾಡಲಿ. ಚರ್ಚೆಗೆ ನಾನು ಸಿದ್ಧ. ಅವರು ಚರ್ಚೆಗೆ ಸಿದ್ಧರಿದ್ದಾರಾ ಎಂದು ಕೇಳಿ. ಪ್ರಧಾನಿ ಅವರ ಡೈಲಾಗ್ ಜೋಶಿ ಅವರಿಗೆ ನೋಡಲಿಕ್ಕೆ ಹೇಳಿ. ದೇಶದಲ್ಲಿ ಯಾರು ಅತಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಯಾರು ದಪ್ಪ ಚರ್ಮದವರು ಅನ್ನೋದು ಗೊತ್ತಾಗುತ್ತೆ. ಕಪ್ಪು ಹಣ 15 ಲಕ್ಷ ಕೊಡುವ ವಿಚಾರ, 100 ಬುಲೆಟ್ ಟ್ರೈನ್ಗಳು ಬರ್ತಾವೆ, 100 ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಕೇವಲ 5. ಮೋದಿ ಅವರ ಸುಳ್ಳುಗಳನ್ನು ಹೇಳಲು ಇಡೀ ದಿನ ಬೇಕಾಗುತ್ತೆ. ಕೇವಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡೋದು ಸರಿಯಲ್ಲ. ಕೇಂದ್ರದಲ್ಲಿ ಮೋದಿ ಸರ್ಕಾರ ಕೊಟ್ಟ ಭರವಸೆಗಳ ಬಗ್ಗೆ ಜೋಶಿ ಮಾತನಾಡಲಿ ಎಂದು ಸಚಿವ ಸಂತೋಷ್ ಲಾಡ್ ಕೇಂದ್ರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಾನು ಆಲ್ವೇಸ್ ಹೇಳ್ತೇನೆ, ಲಕ್ಕಿ ರಾಸ್ಕಲ್ ಅಂತ. 50 ವರ್ಷ ನನ್ನ ಜೀವನ ಕಳೆದಿದ್ದೇನೆ. ನನ್ನ ತಾಯಿ ಆಶೀರ್ವಾದ, ವಿಶೇಷವಾಗಿ ನಾನು ಅತ್ಯಂತ ಸಣ್ಣ ವಯಸ್ಸಲ್ಲಿ ನನ್ನ ತಂದೆ ಕಳ್ಕೊಂಡಿರ್ತಕ್ಕಂಥವನು. ನನ್ನ ತಾಯಿ ಆಶೀರ್ವಾದ, ಆಮೇಲೆ ಇಡೀ ನಮ್ಮ ಲಾಡ್ ನಮ್ಮ ವಿಶೇಷವಾಗಿ ನಮ್ಮ ಲಾಡ್ ಫ್ಯಾಮಿಲಿ ಏನಿದೆ ಅವರೆಲ್ಲರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬಂದಿದ್ದೇನೆ. ಜನರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬೆಳೆದಿದ್ದೇನೆ. ದೇರ್ ಇಸ್ ನೋ ರಿಗ್ರೆಟ್ಸ್. ಇದಕ್ಕಿಂತ ಒಳ್ಳೆ ಲೈಫ್, ಇದಕ್ಕಿಂತ ಒಳ್ಳೇದು ನಾನು ಭಗವಂತನಲ್ಲಿ ಏನು ಕೇಳಕ್ ಬಯಸಿದಿಲ್ಲ. ಆದರೆ ನನಗೇನು ಅವಕಾಶ ಕೊಟ್ಟಿದ್ದೇನೆ ದೇವರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ಸಾರ್ವಜನಿಕ ಜೀವನದಲ್ಲಿ ಬಡವರಿಗೆ ಬದಲಾವಣೆ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ, ಮುಂದೆನೂ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಹೇಳ್ತಾ ಇದ್ದೀವಿ. ಬಜೆಟ್ ನಲ್ಲಿ ಹಲವಾರು ಇಲಾಖೆವಾರು, ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾಖೆವಾರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಕೇಳಿದೀವಿ. ನಿರೀಕ್ಷೆ ಇದೆ, ನೋಡೋಣ ಏನಾಗುತ್ತೆ. ನಾನು ಹೇಳಿದ್ನಲ್ಲ, ಮೊನ್ನೆ ತಾನು ಹೇಳಿದೆ, 50 ಪೈಸೆ ನಾವು ಸಪರೇಟ್ ಆಗಿ ಸೆಸ್ ಕೇಳ್ತಾ ಇದ್ದೀವಿ. ಅದು ಟೆಕ್ನಿಕಲಿ ತುಂಬಾ ಕಷ್ಟ ಇದೆ, ಕೊಡ್ಲಿಕ್ಕೆ ಬರಲ್ಲ. ಆದ್ರೂ ಕೂಡ ಆ ತರ ಕೊಟ್ರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು 1 ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ, ಅದ್ರಾಗೆ ಬಹಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ, ಪ್ರೋಗ್ರಾಮ್ ಆಗುತ್ತೆ. ಬಟ್ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ನಾವು ಬಹಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದಕ್ಕಿಂತ ಉತ್ತೇಜನ ಕೊಟ್ಟಂಗಾಗುತ್ತೆ, ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗಾಗುತ್ತೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಬಹಳ ಈಸಿ ಇಲ್ಲ. ಯಾಕಂದ್ರೆ ಎಲ್ಲಾ ಇಲಾಖೆಗೆ, ಎಲ್ಲಾ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಜೆಟ್ ಒದಗಿಸಬೇಕಾಗುತ್ತೆ. ಮುಖ್ಯಮಂತ್ರಿ ಅಂತ ಮನವಿಯನ್ನು ಮಾಡಿದ್ದೀನಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ನಾನು ಮೋಹನ್ ಅವರು ಏನು ಅಪೇಕ್ಷೆ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ, ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅದು ಶಿವರಾತ್ರಿ ಇರತಕ್ಕಂಥ ಸಂದರ್ಭ ಅಲ್ವಾ?
ಅದನ್ನ ಬಿಟ್ಟು ಸ್ವಲ್ಪ ಯಾಕೋ ನನಗೆ ನನ್ನ ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದಾರೆ ಅಂತ ಅನಿಸುತ್ತೆ ನನಗೆ. ಆ ತರ ಮಾತಾಡಂಗಿದ್ರೆ ಒಂದು ಬೇರೆ ಬಗ್ಗೆ ಡಿಸ್ಕಷನ್ ಮಾಡಬಹುದು. ಅವರಿಗೆ ಆಡಿಯನ್ಸ್ ಇದಾರೆ, ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ಇದಾರಲ್ಲ ಅಂತಲ್ಲ, ನಾನು ಅವ್ರ ಅಡ್ಮೈರರ್, ಅವ್ರ ಫ್ಯಾನು. ಆದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಿ ಇದು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು. ಆ ವೇದಿಕೆ ಅಲ್ಲ, ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ. ಆ ಆಡಿಯನ್ಸ್ ಇರತಕ್ಕಂಥದ್ದು ಏನಿದೆ ಅಲ್ಲಿ, ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರ ಶಿವನಾರಾಧಕರು, ಶಿವನ್ ಭಕ್ತರು ಹೋಗಿರ್ತಾರೆ. ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ತರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ. ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರು ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರ ಅವರು? ಯಾಕಂದ್ರೆ ನಮಗೆ ಬಂದು ಅವರು ಈ ರಾಜ್ಯದವರೇ ಇದಾರಲ್ವಾ, ಜೋಶಿ ಸಾಹೇಬ್ರು ನಮ್ಮ ಜಿಲ್ಲೆಯವರೇ ಇದ್ದಾರೆ. ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ, ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದಿಂದ ಏನಾಗಿದೆ? ಕಳೆದ 11 ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ. ಆ 11 ಬಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ. ಅವ್ರು ಹೇಳ್ತಕ್ಕಂಥದ್ದು ಏನಾದ್ರೆ 1 ತಿಂಗಳ ಲೇಟ್ ದುಡ್ಡು ಬರಲಿಲ್ಲ, 2 ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ಹೋಗಿದೆ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರ ಕೇಳಿ. ಅದು ಈಗ ಹೇಳ್ತಾನೆ, ಈಗ ನಾವ್ ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ, ಅವ್ರು ಏನ್ ಹೇಳಿದ್ರೆ ಏನ್ ಮಾಡಿಲ್ಲ ಚರ್ಚೆ ಮಾಡೋಣ ಕೇಳಿ ಅವರಿಗೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನ್ ಹೇಳ್ತಿದ್ದಾರೆ, ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು. ಯಾರಿಗೆ? ಜೋಶಿ ಸಾಹೇಬ್ರಿ. ಪ್ರಧಾನಮಂತ್ರಿ ಹಾಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ, ಕೇಳ್ಬಿಡೋಣ. ಯಾರು ದಪ್ಪ ಚರ್ಮದವರು, ಯಾರು ಪ್ರಪಂಚದ ಅತಿ ಸುಳ್ಳು ಹೇಳ್ತಕ್ಕಂಥವ್ರು, ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ, ಕೇಳಿ ನೋಡ್ರಿ ಅವರಿಗೆ. ಅಲ್ಲ, ಸುಳ್ಳು ಕಪ್ಪಣ 100 ಇದಾವೆ, ಕಪ್ಪಣದ ಬಗ್ಗೆ ಇದಾವೆ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ, ಡಬಲ್ ಇನ್ಕಮ್ ಮಾಡ್ತೀವಿ, 100 ಸ್ಮಾರ್ಟ್ ಸಿಟಿಗಳು ಆಗ್ತವೆ, ಬುಲೆಟ್ ಟ್ರೈನ್ಗಳು ಬರ್ತವೆ. ಅರ್ಥ ಆಯ್ತಲ್ಲ? ಇಂಥವು 100 ಹೇಳಿರ್ತಕ್ಕಂಥದ್ದು ಇಷ್ಟಕ್ಕೆಲ್ಲ ಇನ್ನ ಬಾಳೆ ಐತೆ. ಒಲಿಂಪಿಕ್ಸ್ ಮಾಡ್ಲಿ ಹೆಂಗ್ ಗೆಲ್ಬೇಕು, ಈ ದೇಶದ ಬಡತನ ಹೆಂಗ್ ನಿರ್ಮೂಲನೆ ಮಾಡ್ತೀವಿ, ಎಷ್ಟು ಮನೆಗಳು ಕಟ್ಟವಿಂತ ಹಲವಾರು ವಿಚಾರಗಳು ಇದಾವೆ. ನಾನು ಬರೀ ಹೇಳೋದಕ್ಕೆ 5 ಆಗೈತೆ, ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದಾರೆ. ಅದು ಬೇಕಿದ್ರೆ ಟಿವಿನಾಗ ತೋರ್ಸೋಣ ಅವ್ರು ಹೇಳಿರೋದು, ಅದಕ್ಕೆ ಅವ್ರು ಉತ್ತರ ಕೊಡ್ಲಿ, ನಾವ್ ಮೇಲೆ ಉತ್ತರ ಕೊಡ್ತೀವಿ. ಬೇಕಿದ್ರೆ ನಾವ್ ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ಚಾಚು ತಪ್ಪದೆ ಮಾಡಿದೀವಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.